ನಾನ್ ವೈಷ್ಣವಿ ಕುಲಕರ್ಣಿ. ಕಲ್ಯಾಣ ಕರ್ನಾಟಕ ಭಾಗದ ನಡೆದಾಡುವ ದೇವರೆಂದೇ ಸುಪ್ರಸಿದ್ಧ ಪಡೆದಂತಹ ಶ್ರೀ ಗುರು ಚನ್ನಮಲ್ಲೇಶ್ವರ ಭವ್ಯ ರಥೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. 25 ದಿನಗಳ ಕಾಲ ನಡೆದಂತಹ ಶ್ರೀ ಜಾತ್ರಾ ಮಹೋತ್ಸವಕ್ಕೆ ಮಹಾರಾಷ್ಟ್ರ, ತೆಲಂಗಾಣ ಸೇರಿದಂತೆ ನಾಡಿನಾದ್ಯಂತ ಜನರು ಆಗಮಿಸಿ ಸಿದ್ಧಿ ಪುರುಷನ ಕೃಪೆಗೆ ಪಾತ್ರರಾದರು. ರೈತರು ಬೆಳೆದ ಜೋಳದ ದಂಟು ಮತ್ತು ಕಬ್ಬಿನಿಂದ ಶೃಂಗಾರಗೊಂಡ ತೇರು. ಇನ್ನೊಂದೆಡೆ ನಡೆದಾಡುವ ದೇವರ ಭವ್ಯ ರಥೋತ್ಸವಕ್ಕೆ ಆಗಮಿಸಿದ ಬಂದ ಭಕ್ತ ಸಾಗರ. ಮತ್ತೊಂದೆಡೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಡಾಕ್ಟರ್ ಅಭಿನವ ಶ್ರೀ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರ ಅಡ್ಡಪಲ್ಲಕ್ಕಿ. ಹೌದು, ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಬಡದಾಳ ಗ್ರಾಮದಲ್ಲಿ ನಡೆಯುತ್ತಿರುವ ಶ್ರೀ ಗುರು ಚನ್ನಮಲ್ಲೇಶ್ವರ ತೇರಿನ ಮಠದ ಜಾತ್ರಾ ಮಹೋತ್ಸವದಲ್ಲಿ. ಭಕ್ತರ ಪಾಲಿನ ಆರಾಧ್ಯ ದೈವ ಸಿದ್ಧಿ ಪುರುಷ ಶ್ರೀ ಗುರು ಚನ್ನಮಲ್ಲೇಶ್ವರ ಜಾತ್ರಾ ಮಹೋತ್ಸವವು ಶತಶತಮಾನಗಳಿಂದ ನೆರವೇರುತ್ತಾ ಬಂದಿದೆ. ಪ್ರತಿ ವರ್ಷದಂತೆ ಈ ವರ್ಷದಂತೆ ಶ್ರೀ ಗುರು ಚನ್ನಮಲ್ಲೇಶ್ವರ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ಜರುಗಿತು. 25 ದಿನಗಳ ಕಾಲ ನಡೆದ ಈ ಜಾತ್ರಾ ಮಹೋತ್ಸವದಲ್ಲಿ ಪುರಾಣ ಪ್ರವಚನ, ಶ್ರೀ ವೀರಭದ್ರೇಶ್ವರ ದೇವರ ಅಗ್ನಿ ಪ್ರವೇಶ, ಅಭಿನವ ಡಾಕ್ಟರ್ ಶ್ರೀ ಚನ್ನಮಲ್ಲ ಶಿವಯೋಗಿ ಅಡ್ಡಪಲ್ಲಕ್ಕಿ, ಅನ್ನದಾಸೋಹ ಹಾಗೂ ಹಳ್ಳಿ ಸೊಬಗಿನಿಂದ ಶೃಂಗಾರಗೊಂಡ ಭವ್ಯ ರಥೋತ್ಸವ ಮತ್ತು ಲಿಂಗೈಕ್ಯ ಶ್ರೀ ಗುರು ಚನ್ನಮಲ್ಲೇಶ್ವರ ಶಿವಾಚಾರ್ಯರ ಪುಣ್ಯ ಸ್ಮರಣೆ ಸೇರಿದಂತೆ ಹಲವಾರು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿಸಲಾಯಿತು. ಶ್ರೀ ಗುರುಭ್ಯೋ ನಮಃ. ನಮ್ಮ ಬಡದಾಳದ ಚನ್ನಮಲ್ಲೇಶ್ವರ ಮಠದ ಪರಂಪರೆ ಭಾಳಷ್ಟು ಇತಿಹಾಸವುಳ್ಳಂತಾಗಿರ್ತಕ್ಕಂಥದ್ದು. ಪ್ರತಿ ವರ್ಷವೂ ಕೂಡ ನಡೀತಕ್ಕಂಥ ಜಾತ್ರೆ ಹಿಂದಿನ ಸಂಪ್ರದಾಯವನ್ನು ಯಾವತ್ತೂ ಕೂಡ ಮುಂದುವರ್ಸ್ಕೊಂಡು ಬರ್ತಿದ್ದೀವಿ. ಈ ಜಾತ್ರೆ ಯಾವತ್ತು ರೈತರ ಪರವಾಗಿರ್ತಕ್ಕಂಥದ್ದು. ಪ್ರತಿ ವರ್ಷ ತೇರಿಗೆ ಹೊಡಿದನೆಯನ್ನು ತಂದು ಕಟ್ಟಿ ಅದರ ಸಂಭ್ರಮ ನೋಡಿ ಆನಂದ ಪಡ್ತಕ್ಕಂಥವ್ರು ನಾವು. ಯಾಕಂದರೆ ಸನಾತನ ಧರ್ಮದ ಪದ್ಧತಿ ಪ್ರಕಾರವಾಗಿ ಹಿಂದೂ ಮುಂದು ಎಂದೆಂದಿಗೂ ಕೂಡ ಈ ಪರಂಪರೆ ಅಳಿಲಾರತಕ್ಕಂಥ ಪರಂಪರೆ ಇದೆ. ಈ ಪರಂಪರೆಯಲ್ಲಿ ಭಕ್ತಾದಿಗಳು ಕೂಡ ತಮ್ಮನ್ನು ತೊಡಗಿಸಿಕೊಂಡು ಗುರುಗಳ ಕೃಪೆಗೆ, ದೇವರ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಇಂಥ ಒಂದು ಪ್ರಸಿದ್ಧಿಯಾಗಿರ್ತಕ್ಕಂಥ ಭಕ್ತ ಪರವಾಗಿರ್ತಕ್ಕಂಥ, ರೈತರ ಪರವಾಗಿರ್ತಕ್ಕಂಥ ಮಠಮಾನ್ಯಗಳು ಇಂದಿನ ದಿವಸ ತನ್ನದೇ ಆಗಿರ್ತಕ್ಕಂಥ ವೈಖರಿಯಲ್ಲಿ ಕಾರ್ಯಗಳು ಮಾಡ್ತಿದ್ದಾವೆ. ಈ ಕಾರ್ಯ ಯಾವತ್ತೂ ಕೂಡ ಮುಂದುವರಿತದೆ. ಪ್ರತಿ ವರ್ಷವೂ ಕೂಡ ಮಾರ್ಗಶೀರ್ಷ ಮಾಸದೊಳಗೆ 20 ದಿವಸ ಪುರ ನಡೀತದೆ. ಲಾಸ್ಟಿಗೆ ಕೊನೆಯಲ್ಲಿ ವೀರಭದ್ರ ಅಗ್ಗಿ ಇದಾಗ್ತದೆ. 21ನೇ ದಿವಸಕ್ಕೆ ಪಲ್ಲಕ್ಕಿ ಉತ್ಸವ ಮತ್ತು ರಥೋತ್ಸವ ನಡೀತದೆ. ವರ್ಷದೊಳಗೆ ಒಂದು 2-3 ಕಡೆ 2-3 ಜಾತ್ರೆ ಆಗ್ತವೆ. ಅವೆಲ್ಲವನ್ನು ಕೂಡ ಹಿಂದಿನಿಂದ ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ. ಮುಖ್ಯವಾಗಿ ಪ್ರತಿ ವರ್ಷ ಒಬ್ಬ ಶರಣರ, ಸಂತರ, ಮಹಾತ್ಮರ ಚರಿತ್ರೆಯನ್ನು ಹೇಳ್ಕೊಂಡು ಬಂದು ಭಕ್ತಾದಿಗಳಿಗೆ ಧರ್ಮ ತತ್ವದ ತಳಹದಿ ಮೇಲೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ನಮ್ಮ ಧರ್ಮ ತತ್ವ ಉಪದೇಶ. ಈ ತತ್ವ ಯಾವತ್ತೂ ಕೂಡ ಪರಂಪರೆಯಲ್ಲಿ ಜೀವಂತವಾಗಿರ್ತಕ್ಕಂಥದ್ದು. ಇದನ್ನು ಪಾಲಿಸಿಕೊಂಡು ಬರ್ತಕ್ಕಂಥ ಭಕ್ತಾದಿಗಳು ತಮ್ಮ ಜೀವನದಲ್ಲಿ ಸುಖವಾಗಿದ್ದಾರೆ. ಅಂಥ ಒಂದು ಪರಂಪರೆಯ ನಮ್ಮ ಮಠ ಹಿಂದೂ ಮುಂದೆ ಎಂದೆಂದು ಕೂಡ ಇದೇ ಥರನಾಗಿರುತ್ತೆ. ನಮ್ಮ ಚನ್ನಮಲ್ಲೇಶ್ವರ ತೇರಿನ ಮಠ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ತನ್ನದಾಗಿರ್ತಕ್ಕಂಥ ಬಹುದೊಡ್ಡ ಕಾರ್ಯವನ್ನು ಮಾಡ್ತಾಯಿದೆ. ಯಾಕಂದರೆ ಶೈಕ್ಷಣಿಕವಾಗಿ ಅಂದರೆ ನಮ್ಮೂರಲ್ಲಿ ಶಿಕ್ಷಣ ಭಾಳಷ್ಟು ಬಹುತೇಕ ಹಿಂದುಳಿದಿತ್ತು. ಅಂಥ ಒಂದು ಇಂಥ ನಾಡಿನೊಳಗೆ ಹೈಸ್ಕೂಲ್ ಪ್ರಾರಂಭ ಮಾಡಿ, ಆಮೇಲೆ ಕಾಲೇಜ್ ಪ್ರಾರಂಭ ಮಾಡಿ ನಮ್ಮ ಗ್ರಾಮದ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥದ್ದು ತುಂಬ ಒಳ್ಳೆಯದಾಗಿದೆ. ಧಾರ್ಮಿಕವಾಗಿ ಅಂತೂ ಕೂಡ ಶಿವರಾತ್ರಿ, ಯುಗಾದಿ ಮತ್ತು ಮಾರ್ಗಶಿರ ಮಾಸ, ಶ್ರಾವಣ ಮಾಸ ಪ್ರತಿ ವರ್ಷವೂ ಕೂಡ ಒಂದು 3-4 ಸಲ ಧರ್ಮಪರವಾಗಿರ್ತಕ್ಕಂಥ ಕಾರ್ಯಗಳು ಮಠ ಮಾಡ್ಕೊಂಡು ಬರ್ತಾಯಿದ್ವಿ. ಹಾಗೂ ಬಹುತೇಕ ಎಷ್ಟು ವರ್ಷ ಆಯಿತು, 10 ವರ್ಷ ಆಗಿರಬೇಕು. 108 ಜೋಡಿ ಮದುವೆ ಮಾಡಿಕೊಟ್ಟಿರ್ತಕ್ಕಂಥದ್ದಾಗ್ಬೋದು, ಕಲ್ಯಾಣ ಮಂಟಪ ಆಗ್ಬೋದು, 108 ಲಿಂಗಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಆಗ್ಬೋದು.
ಹಲವು ಕಾರ್ಯಗಳಲ್ಲಿ ತನ್ನ ಮಠ ಯಾವತ್ತೂ ಕೂಡ ತನ್ನ ಕಾರ್ಯ ಮಾಡ್ಕೊಂಡು ಬರ್ತಾಯಿದೆ. ಜೊತೆಯೊಳಗೆ ಪರಂಪರೆಗೆ ಅನುಗುಣವಾಗಿ ಕನಿಷ್ಠ ಒಂದು 10-15 ವರ್ಷ ಆಯಿತು ಮಠದಲ್ಲಿ 60-70 ಪಶುಗಳಿದ್ದಾವೆ. ಗೋಶಾಲೆ, ಚನ್ನಮಲ್ಲೇಶ್ವರ ಗೋಶಾಲೆ ಅಂತೇಳಿ ಅದನ್ನು ಕೂಡ ಪರಿಪಾಲನೆ ಮಾಡ್ಕೊಂಡು ಬರ್ತಾಯಿದೆ. ಬಡದಾಳ ಶ್ರೀ ತೇರಿನ ಮಠಕ್ಕೆ 100 ವರ್ಷಗಳ ಇತಿಹಾಸವಿದೆ. ಈ ಹಿಂದಿನ ಲಿಂಗೈಕ್ಯ ಶ್ರೀಗಳಾದ ಶ್ರೀ ಚನ್ನಮಲ್ಲೇಶ್ವರ ಶಿವಾಚಾರ್ಯರು ಅನೇಕ ಪವಾಡಗಳನ್ನ ಮಾಡುವ ಮೂಲಕ ಭಕ್ತರ ಪಾಲಿನ ಆರಾಧ್ಯ ದೇವರಾಗಿದ್ದರು. ಲಿಂಗೈಕ್ಯ ಶ್ರೀಗಳು ನುಡಿದ ಭವಿಷ್ಯದಂತೆ ಈಗಿನ ಅಭಿನವ ಡಾಕ್ಟರ್ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರು ಪೀಠಾಧಿಪತಿಗಳಾದ ಮೇಲೆ ಶ್ರೀಮಠ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ. ಶ್ರೀಮಠ ಧಾರ್ಮಿಕ, ಆಧ್ಯಾತ್ಮಿಕ, ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ತನ್ನದೇ ಆದ ಕೊಡುಗೆ ನೀಡುತ್ತಿದ್ದು, ಇಲ್ಲಿನ ಶ್ರೀಗಳು ಜನರ ಒಳಿತಿಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಈ ಮೂಲಕ ಬಡದಾಳ ತೇರಿನ ಮಠ ಕಲ್ಯಾಣ ಕರ್ನಾಟಕ ಭಾಗದ ತ್ರಿವಿಧ ದಾಸೋಹಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅಭಿನವ ಡಾಕ್ಟರ್ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರು MA ಪದವೀಧರರಾಗಿದ್ದು, ಜ್ಯೋತಿಷ್ಯ, ಆಯುರ್ವೇದದಲ್ಲಿ ಸಾಕಷ್ಟು ಪಾಂಡಿತ್ಯ ಹೊಂದಿದವರಾಗಿದ್ದು, ಜನರ ಆರೋಗ್ಯ ಸಮಸ್ಯೆ ಮತ್ತು ಕಷ್ಟ ಕಾರ್ಪಣ್ಯಗಳನ್ನ ಕಳೆದು ಸಂತಾನ ಭಾಗ್ಯ, ಭಕ್ತರ ಸಕಲ ಇಷ್ಟಾರ್ಥಗಳನ್ನ ಕರುಣಿಸುವ ಮೂಲಕ ಭವರೋಗ ವೈದ್ಯ ಅವಧೂತರಾಗಿ ಭಕ್ತರ ಪಾಲಿಗೆ ಸಾಕ್ಷಾತ್ ಭಗವಂತರಾಗಿದ್ದಾರೆ ಎಂದು ಇಲ್ಲಿ ನಡೆದುಕೊಳ್ಳುವ ಭಕ್ತರ ಬಲವಾದ ನಂಬಿಕೆಯಾಗಿದೆ. ಸೊ ಇಲ್ಲಿ ಫಸ್ಟ್ ನಾನು ಯಾವಾಗಲೂ ದೇವ್ರ ಮೇಲೆ ಭಾಳ ಭಕ್ತಿ ನನಗೆ. ಸೊ ಆ ಹಿನ್ನೆಲೆ ಏನಾಗಿದೆ ಅಂದರೆ, ಈಗ ನಮ್ಮ ಮನೆ ದೇವರು ಇಲ್ಲಿ ಚನ್ನಮಲ್ಲೇಶ್ವರ. ಸೊ ನನ್ನ ಮದುವೆ ಆಗಿದ್ದು ವರ್ಷ ಅವಾಗಿನ ಹಿಡಿದು ಫಸ್ಟ್ ಇರ್ತಿದ್ದೀನಿ. ಸೊ ನನಗೆ ಇಲ್ಲಿ ಬಂದಮೇಲೆ ಎಲ್ಲ ರೀತಿಲಿ ಒಳ್ಳೇದಾಗ್ಯದ. ಆಮೇಲೆ ನಮಗೊಂದು ಮಗಳು ಒಂದು ಮಗ. ಸೊ ನನ್ನ ಎಜುಕೇಷನ್ನು ಎಲ್ಲ ಕಂಪ್ಲೀಟ್ ಆಗಿ ನನಗೆ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದಾಗ ನನಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಅಪಾಯಿಂಟ್ ಆಗಿದ್ದೀನಿ. ಸೊ ಎಲ್ಲ ಚನ್ನಮಲ್ಲೇಶ್ವರ ಆಶೀರ್ವಾದ ಅಂತ ತಿಳ್ಕೊತೀನಿ ನಾನು. ಸೊ ಯಾವಾಗಲೂ ನನ್ನ ಮೇಲೆ ಮತ್ತು ಎಲ್ಲ ಭಕ್ತಾದಿರ ಮೇಲೆ ಚನ್ನಮಲ್ಲೇಶ್ವರ ಆಶೀರ್ವಾದ ಇರಲಿ. ಈ ಜಾತ್ರಾ ಮಹೋತ್ಸವ ಹಿಂಗೆ ಸಂಭ್ರಮ ಹಿಂಗೆ ಒಳ್ಳೆ ರೀತಿಲಾಗಿ ಇನ್ನೂ ಹೆಚ್ಚು ಜನರು ಬಂದು ಅಪ್ಪವ್ರ ಆಶೀರ್ವಾದ ಕೃಪಾ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ಇಷ್ಟ. ಈಗ ನಾನು ನನ್ನ 18 ಇಯರ್ಸ್ ಆಯಿತು ನಾನು ಹಿಂಗೆ ಕಂಟಿನ್ಯೂಸ್ ಬರ್ತಾಯಿದ್ದೀನಿ. ಸೊ ನಮ್ಮ ಮನೆ ದೇವ್ರ ಜಾತ್ರೆ ಎಲ್ಲಕ್ಕ ದೊಡ್ಡ ದೇವರು ಮನೆ ದೇವರು. ಸೊ ಇಲ್ಲಿ ಬಂದ ಮೇಲೆ ಎಲ್ಲರೂ ಅವ್ರವ್ರ ವಿಶೇಷತೆ ಇಲ್ಲೆಲ್ಲ ಹಬ್ಬಿಂದ ಎಲ್ಲ ಜಾತ್ರೆ ತೇರಿಗೆಲ್ಲ ಪೋಣಿಸಿ ಅದೆಲ್ಲ ರೆಡಿ ಮಾಡ್ತಾರೆ. ಸೊ ಅವರು ಇವರು ಅಂತಿಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಸೆಕ್ಯುಲರ್ ಸ್ಟೇಟ್ ಅಂತ ನಮ್ದು ಹೆಂಗೆ ಕಂಟ್ರಿ ಅದ. ಸೊ ಇಲ್ಲಿನೂ ಯಾವುದೇ ಥರ ಭೇದ ಭಾವ ಇಲ್ಲ. ಸೊ ನಾನು ಇಂಗ್ಲೀಷ್ ಇದ್ದಕ್ಕೆ ಕನ್ನಡ ಸಾಕು, ನನ್ನಿಂದ ಎಷ್ಟಾಯ್ತು ಅಷ್ಟು ಬಯಸ್ಪಡ್ತೀನಿ. ಸೊ ಥ್ಯಾಂಕ್ ಯು. ಹೀಗೆ ಜ್ಯೋತಿಷ್ಯ ಹಾಗೂ ಆಯುರ್ವೇದದಲ್ಲಿ ಪಾಂಡಿತ್ಯ ಹೊಂದಿದ್ದ ಅಭಿನವ ಡಾಕ್ಟರ್ ಶ್ರೀ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರು ತಮ್ಮ ದಿವ್ಯ ಶಕ್ತಿಯಿಂದ ಭಕ್ತರ ಆರೋಗ್ಯ ಸಮಸ್ಯೆ ಕಳೆಯುವ ಮೂಲಕ ವೈದ್ಯ ಲೋಕ ಕೂಡ ಅಚ್ಚರಿ ಪಡುವಂತೆ ಮಾಡಿದ್ದಾರೆ. ಇನ್ನು ದುಷ್ಟ ಶಕ್ತಿಗೊಳಗಾದ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನ ಕ್ಷಣಾರ್ಧದಲ್ಲಿ ದೂರ ಮಾಡುವ ಮೂಲಕ ಹಲವಾರು ಪವಾಡಗಳನ್ನ ಮಾಡಿ ಭಕ್ತರ ಪಾಲಿಗೆ ನಡೆದಾಡುವ ದೇವರಾಗಿದ್ದಾರೆ. ಇಂದು ನಾವು ಶ್ರೀ ಕ್ಷೇತ್ರ ಬಡದಾಳ ಮಠಕ್ಕೆ ಬಂದಿದ್ದು ನಮಗೆ ತುಂಬಾ ಖುಷಿಯಾಗುತ್ತಿದೆ. ಇಷ್ಟು ವರ್ಷ ಆದ್ರೂ ನಾವು ಇಷ್ಟು ದಿನ ಜಾತ್ರೆ ಬಂದಿಲ್ಲ, ಇದೇ ವರ್ಷ ಬಂದಿದ್ದು ತುಂಬಾ ಖುಷಿ ಆಗುತ್ತದೆ. ಇಂಥ ಒಂದು ಪವಾಡ ಪುರುಷರ ತೇರಿನ ಮಠಕ್ಕೆ ಬಂದಿದ್ದು ನಾವು ಎಲ್ಲರೂ ಒಂದು ಹರ್ಷ ತಂದಿದೆ. ನಮ್ಮೂರಿಂದ ಒಂದು ಜೀಪ್ ಮಾಡಿಕೊಂಡು ಬಂದಿದೆ ಎಂದು ಹೇಳಲು ಖುಷಿ ಪಡುತ್ತೇವೆ. ಇದೇ ವರ್ಷ ಇಷ್ಟು ದಿನ ಎಲ್ಲರೂ ಪವಾಡ ಇಲ್ಲಿ ಭಾಳ ನಡೀತಾವ ಅಂತ ಹೇಳ್ತೀರಿ. ಅದಕ್ಕೆ ನಾವು ನೋಡ್ಬೇಕು ಯಾವ ತರ ತೇರ್ ನಡೀತದ, ಯಾವ ತರ ಜಾತ್ರೆ ಪಲ್ಲಕ್ಕಿ ಮೆರವಣಿಗೆ ಆತನ ನೋಡಲು ಬಂದಿದ್ದೆ. ಮುತ್ತೇರು ಈ ವರ್ಷ ಯಾವ್ರೋ ದವಾಖಾನಿಯೊಳಗ ಅಡ್ಮಿಟ್ ಇದ್ದಾಗ ನಿಮ್ಗೆಲ್ಲ ಆರಾಮತ್ತ, ಹುಷಾರಾತು, ಬರ್ರಿ ಅಂತಂದ್ರತ್ತ ಅವ್ರಿಗೆ ಹಂಗೆ ಆಗಿಂದಾಗೆ ಆರಾಮಾಗಿ ಇಲ್ಲಿ ಊರಿಗೆ ಬರೋಣ, ಅವ್ರಿಗೆ ತುಲಾಬಾರ್ ಮಾಡತ್ತ. ಇಂಥ ಪವಾಡಗಳೆಲ್ಲ ನಾವು ಪುರಾಣ ಕೇಳಿ ನೋಡಿ ಮಾಡಿ ಹೋಗಿ ಬರ್ಬೇಕಂತ ಬಂದಿದ್ವಿ. ಬಡದಾಳ ಮಠದ ಭಗವಂತನ ಭವ್ಯ ರಥೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಒಂದು ಪುಟ್ಟ ವಿರಾಮ. ಬಡದಾಳ ಮಠದ ಭಗವಂತನ ಭವ್ಯ ರಥೋತ್ಸವ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದೇ ಸೋಮವಾರ ಡಿಸೆಂಬರ್ 8ನೇ ತಾರೀಕಿನಂದು ನಡೆದ ಅಭಿನವ ಡಾಕ್ಟರ್ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರ ಭವ್ಯ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ವಿಶೇಷತೆ ಏನಂತ ನಾವು ತೋರಿಸ್ತೀವಿ, ನೋಡ್ಕೊಂಬರೋಣ ಬನ್ನಿ.
ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾರ್ಗಶಿರ ಮಾಸದ ಚಟ್ಟಿ ಅಮಾವಾಸ್ಯೆ ದಿನದಂದು ಪುರಾಣ ಪ್ರವಚನ ಮತ್ತು ಹಲವು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಶ್ರೀ ಗುರು ಚೆನ್ನಮಲ್ಲೇಶ್ವರ ಜಾತ್ರಾ ಮಹೋತ್ಸವವು ಪ್ರಾರಂಭವಾಯಿತು. ಹೊಸ್ತಲ ಹುಣ್ಣಿಮೆಯಾದ 4ನೇ ದಿನದಂದು ಶ್ರೀಮಠದ ಆವರಣದಲ್ಲಿರುವ ಶ್ರೀ ವೀರಭದ್ರೇಶ್ವರ ದೇವರ ಅಗ್ನಿ ಪ್ರವೇಶ ನೆರವೇರಿಸಲಾಯಿತು. ಭಕ್ತರು ಅಗ್ನಿ ಪ್ರವೇಶ ಮಾಡುವ ಮೂಲಕ ಭಕ್ತಿ ಪರಾಕಾಷ್ಠೆ ಮೆರೆದರು. ನಮ್ಮ ಈ ಬಡದಾಳದ ಜಾತ್ರೆ ಚಟ್ಟಿ ಅಮಾವಾಸ್ಯೆಯಿಂದ ಪ್ರಾರಂಭಗೊಂಡು ಹೊಸ್ತಿಲ ಹುಣ್ಣಿಮೆಯಾದ 5 ದಿನಗಳವರೆಗೆ 21 ದಿನಗಳ ಕಾಲ ಈ ಜಾತ್ರೆ ವಿಜೃಂಭಣೆಯಿಂದ ನಡೆಯುತ್ತದೆ. ಚಟ್ಟಿ ಅಮಾವಾಸ್ಯೆ ದಿವಸ ಪುರಾಣವನ್ನು ಪ್ರಾರಂಭಿಸಿ ಹೊಸ್ತಿಲ ಹುಣ್ಣಿಮೆಯಾಗಿ 4ನೇ ದಿನದವರೆಗೂ ಪ್ರತಿನಿತ್ಯದಲ್ಲಿ ಪುರಾಣ ಪ್ರವಚನ ಆರಂಭವಾಗುತ್ತದೆ. ಹೊಸ್ತಿಲ ಹುಣ್ಣಿಮೆಯಿಂದ ಹೊಸ್ತಿಲ 5 ದಿನಗಳವರೆಗೆ ಇಲ್ಲಿ ಪಾದಗಟ್ಟೆಗೆ ಪಲ್ಲಕ್ಕಿ ಉತ್ಸವ ನಡೀತದೆ ಮತ್ತು ಚತುರ್ಥಿ ದಿನದಂದು ಶ್ರೀ ವೀರಭದ್ರೇಶ್ವರ ಅಗ್ಗಿ ವಿಜೃಂಭಣೆಯಿಂದ ಭಕ್ತಾದಿಗಳು ಆವೇಶದಿಂದ ಅಗ್ಗಿಯನ್ನು ತುಳಿದು ಭಕ್ತಿಯನ್ನು ಪರಾಕಾಷ್ಠೆಯನ್ನು ಮೆರೆಯುತ್ತಾರೆ. ಇನ್ನು ಪಂಚಮಿ ದಿನದಂದು ಹುಣ್ಣಿಮೆಯಾದ 5 ದಿನದಂದು ಶ್ರೀ ಚನ್ನಮಲ್ಲೇಶ್ವರರ ಶ್ರೀ ಡಾಕ್ಟರ್ ಅಭಿನವ ಚನ್ನಮಲ್ಲ ಶಿವಯೋಗಿಗಳ ಅಡ್ಡ ಪಲ್ಲಕ್ಕಿ ಮಹೋತ್ಸವ ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಸಾಗಿ ಬಂದು ಸಾಯಂಕಾಲ ಮಠಕ್ಕೆ ತಲುಪುತ್ತದೆ. ಅಂದು ಸಾಯಂಕಾಲ 6:30 ಗಂಟೆಗೆ ಶ್ರೀ ಚನ್ನಮಲ್ಲೇಶ್ವರರ ರಥೋತ್ಸವ ವಿಜೃಂಭಣೆಯಿಂದ ಸಾಗುತ್ತೆ. ಆದರೆ ಈ ಭಾಗದಲ್ಲಿ ಈ ರಥೋತ್ಸವ ಬಹಳ ವಿಜೃಂಭಣೆ, ಏಕೆಂದರೆ ತಳಿರು ತೋರಣಗಳಿಂದ ಸಿಂಗಾರ ಮಾಡಿ ರಥೋತ್ಸವನ ಎಳೆಯುವುದು ಈ ನಮ್ಮ ಭಾಗದ ವಾಡಿಕೆ. ಯಾಕಂದ್ರೆ ಸಮೃದ್ಧಿಯಿಂದ ಮೆರೀಲಿ, ಗ್ರಾಮಗಳು ದೇಶ ಸಮೃದ್ಧಿಯಿಂದ ಮೆರೀಲಿ ಎನ್ನುವಂಥ ಒಂದು ವಿಚಾರ ಈ ನಮ್ಮ ಬಡದಾಳ ಜಾತ್ರೆಯ ಒಂದು ವಿಶೇಷತೆಯನ್ನು ಒಳಗೊಂಡಿದೆ. ಶ್ರೀ ಪೂಜ್ಯರು ರಥೋತ್ಸವದಲ್ಲಿ ನಿಂತ್ಕೊಂಡು ಜಯಘೋಷವನ್ನು ಮಾಡುತ್ತಾ ಕುಂಭ 5 ಮನೆಗಳಿಂದ ಕುಂಭವನ್ನು ಬರುತ್ತೆ. ಆ ಕುಂಭದಿಂದ ದಾಟಿ ರಥೋತ್ಸವ ಪಾದಗಟ್ಟೆವರೆಗೆ ಸಾಗಿ ಮರಳಿ ಮತ್ತೆ ತನ್ನ ಯಥಾ ಜಾಗದಲ್ಲಿ ನಿಲ್ಲುತ್ತೆ. ಮುಂದೆ ರಥೋತ್ಸವ ಆದ ನಂತರ 5 ದಿನಗಳ ನಂತರ ಅಂದರೆ ದಶಮಿ ತಿಥಿಗೆ ಕಳಸ ಇಳಿಸುವಂಥ ಕಾರ್ಯಕ್ರಮ. ಆವತ್ತಿನ ದಿವಸ ಶ್ರೀ ಲಿಂಗೈಕ ಶಟಸ್ಥಲ ಬ್ರಹ್ಮಿ ಚನ್ನಮಲ್ಲ ಶಿವಯೋಗಿಗಳ ಚನ್ನಮಲ್ಲೇಶ್ವರರ ಪುಣ್ಯತಿಥಿಯನ್ನು ವಿಜೃಂಭಣೆಯಿಂದ ಅವತ್ತು ರಾತ್ರಿ ಅನೇಕ ಸುತ್ತಮುತ್ತಲ ಊರುಗಳಿಂದ ಮತ್ತು ಗ್ರಾಮದ ಭಜನಾ ಮಂಡಳಿಯಿಂದ ಬೆಳಗಿನವರೆಗೂ ಭಜನೆಯನ್ನು ಸಾಗಿ ಬಂದು ಬೆಳಗಿನದಲ್ಲಿ ಶ್ರೀ ಮಹಾ ಶಿವಪ್ರಸಾದವನ್ನು ಪೂಜ್ಯರ ಆಶೀರ್ವಾದದಿಂದ ಸ್ವೀಕರಿಸಿಕೊಂಡು ಎಲ್ಲರೂ ಪುನೀತರಾಗಂತ ಹೇಳುತ್ತೇನೆ. ಹುಣ್ಣಿಮೆ 5ನೇ ದಿನ ಅಂದರೆ ಕಳೆದ ಸೋಮವಾರ 8ನೇ ತಾರೀಕು 2025ರಂದು ಶ್ರೀಗಳ ಭವ್ಯ ರಥೋತ್ಸವ ಹಿನ್ನೆಲೆ ಜಾತ್ರೆಯ ಪ್ರಮುಖ ಘಟ್ಟವಾಗಿದ್ದು ಅಂದು ಬೆಳಗಿನ ಜಾವ ಶ್ರೀ ಗುರು ಚನ್ನಮಲ್ಲೇಶ್ವರ ದೇವರಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ನಂತರ ಪರಮ ಪೂಜ್ಯ ಅಭಿನವ ಡಾಕ್ಟರ್ ಶ್ರೀ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರ ಅಡ್ಡ ಪಲ್ಲಕ್ಕಿ ಉತ್ಸವ ಜರುಗಿತು. ಶ್ರೀಮಠದಿಂದ ಪ್ರಾರಂಭಗೊಂಡ ಅಡ್ಡ ಪಲ್ಲಕ್ಕಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಸಾವಿರಾರು ಭಕ್ತರ ಮಧ್ಯೆ ವಿಜೃಂಭಣೆಯಿಂದ ಜರುಗಿತು. ಶ್ರೀಗಳ ಅಡ್ಡ ಪಲ್ಲಕ್ಕಿ ಮುಂದುಗಡೆ ಪುರವಂತರು ಭಕ್ತಿಯ ಮುಡುಪುಗಳನ್ನ ನುಡಿಯುತ್ತಾ ಶಸ್ತ್ರಗಳನ್ನ ಬಳಸಿ ತಮ್ಮ ಅವತಾರವನ್ನ ಪ್ರದರ್ಶಿಸಿದ ದೃಶ್ಯಗಳು ಜನರನ್ನ ವಿಸ್ಮಯಗೊಳಿಸಿದವು. ಇನ್ನು ತಮ್ಮ ಮನೆ ಎದುರುಗಡೆ ಪಲ್ಲಕ್ಕಿಯಲ್ಲಿ ವಿರಾಜಮಾನರಾದ ಸಾಕ್ಷಾತ್ ಅಭಿನವ ಡಾಕ್ಟರ್ ಶ್ರೀ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯ ದರ್ಶನ ಪಡೆದ ಭಕ್ತರು ದೇವರ ಕೃಪೆಗೆ ಪಾತ್ರರಾದರು. ನಮ್ಮ ಸಹೋದರತಿ ಮಗನಿಗೆ ಒಂದು ವಾಳಾಗಿತ್ತು, ಇಲ್ಲಿ ಇಂತಲ್ಲಿ ವಾಳಾಗಿತ್ತು. ಅದು ವಾಳ ನಮ್ಮ ಮುತ್ತೆಯವ್ರು ಬಂದಮೇಲೆ ನಮ್ಮ ಊರಿಗೆ ಬಂದರು. ಮುತ್ತೆಯವರು ಅಂಕಲಿಗೆ ಬಂದಮೇಲೆ ಮುತ್ತೆಯವ್ರು ಬಂದರು. ಮುತ್ತೆಯವ್ರಿಗೆ ಎಲ್ಲ ಕಡೆ ದವಾಖಾನೆ ತೋರಿಸಿದ್ವಿ, ಏನೂ ಕಮ್ಮಾಗಿಲ್ಲ. ಮುತ್ತೆಯವ್ರು ಬಂದ್ಮೇಲೆ ಮುತ್ತೆಯವ್ರು ಬರೀ ಇಷ್ಟು ಕೈ ಇಟ್ಟರು, ಇಷ್ಟು ಕೈ ಇಟ್ಮೇಲೆ ಕರ್ಗಿ ಹೋಯ್ತು 1 ತಿಂಗಳದಾಗ. ಅದೇ ಗೋಲಿ ಇಂಜೆಕ್ಷನ್ ಕೊಟ್ಟರು, ಆಪ್ರೇಷನ್ ಮಾಡ್ಬೇಕಂತಂದ್ರು. ಆಪ್ರೇಷನ್ ಮಾಡಿಸಿಲ್ಲ, ಸ್ವಲ್ಪ ಇಷ್ಟಿತ್ತು ಆಳಿತ್ತು, ಹೆಚ್ಚಿಗೆ ಬೆಳ್ಕೊತ ನಡೀತದು. ಮುತ್ತೆಯವ್ರು ಬಂದ್ಮೇಲೆ ಕೈ ಇಟ್ಟು ಕಮ್ಮ ಆಗ್ತೋ ಅಂತಂದ್ರೆ ಕಮ್ಮಿ. ಈಗೇನು ಸರಿಯಾಗಿ ಎಲ್ಲ ಮುತ್ತೆಯವ್ರ ಆಶೀರ್ವಾದ. ನಮ್ಮ ಮುತ್ತೈದರಿಂದ ನಮಗೆಲ್ಲ ಶುದ್ಧ ಆಗ್ಯಾದ್ರಿ, ಎಲ್ಲ ಚಂದ ಆಗ್ಯಾದ್ರಿ. ನಮ್ಮ ಮಗ ತುಲಾಭಾರ ಮಾಡಿದ ಬಳಕ ಮನಾರ ಹಾಲು ಕರ್ದಂಗೆ ಆಗ್ಯಾದ್ರಿ. ಎಲ್ಲ ಒಳ್ಳೇದು ಕೆಲಸ ಚಲೋ. ಮುತ್ತಾರ ಭಾರಿ ನಮ್ಗೆ ಏನು ಹಸ್ತ ಮಾಡಿರಲ್ಲ ಅಟ್ಟು ಹಾಲ ಬೆಳಗ್ಗೆ ಹರಿದಾಡ್ದಂಗೆ ಆಗ್ಯದ. ಭಾಳ ಒಳ್ಳೇದಾಗ್ಯದ್ರಿ. ತುಲಾಭಾರ ಮಾಡಿದಾರ ಮನೆ ಕಟ್ಟಿ ಮಾಡಿದ
ಮಾಡ್ಬೇಕ್ರಿ ನಮ್ಮ ಮುತ್ತಾರಿಗೆ ಮಾಡಿದವ್ರು ಚೆನ್ನಾಗಿ ನಾವು ಹೊಲ ತೊಗೊಂಡೇವ್ರಿ ಮಗ ಪೊಲೀಸ್ ಅದ ಎಲ್ಲ ಮಗಳು ಟೀಚರ್ ತದಳು ಎಲ್ಲ ಒಳ್ಳೇದಾಗ್ಯದ್ರಿ ನಮ್ದು ಎಲ್ಲ ಚಲೋ ಆಗ್ಯದ್ರಿ ಮುತ್ತಾರು ಸತ್ಯ ಬಾಡ್ರಿ ಸಂಕಲ್ಪ ಏನಂತ ಮಾಡ್ಕೊಂಡಿದ್ರಿ ನೀವು ಏನಂತ ಬೇಡ್ಕೊಂಡಿದ್ರಿ ಯಪ್ಪ ನಮಗೆಲ್ಲ ಚಂದ ಇಡು ಒಳ್ಳೇದು ಮಾಡು ನಮ್ಮ ಬಡ್ತಾನ ಐತ್ರಿ ಎಲ್ಲ ಒಳ್ಳೇದು ಮಾಡಪ್ಪ ಅಂತಿದೆ ಮಾಡಿದವ್ರು ಎಲ್ಲ ಶುದ್ಧ ಆಗ್ಯದ ಎಲ್ಲ ಸರಿಯಾಗಿ ಆಗ್ಯದ ಚಂದ ಮಹಾರಾಜ್ ಕಿ ಜೈ ಸದ್ಗುರು ಚನ್ನಮಲ್ಲೇಶ್ವರ ಮಹಾರಾಜ್ ಕಿ ಜೈ. ನಾನು ಕುಲಾಲಿಯಲ್ಲಿ ಇರುವುದು ಅಪ್ಪರ ಸೇವಾ ಮಾಡಕೊತ್ತು 40 ವರ್ಷ ಆಯಿತು. ಈಗ ಕುಲಾಲಿ ಮಠದಾಗ ಸೇವಾ ಮಾಡಿದೆ, ಬಡದ ಮಠದಾಗ ಸೇವೆ ಮಾಡಿದೆ. ಈಗ ಮಠದಾಗ 10 ತಿಂಗಳಾಯ್ತು ಗುರುಗಳ ಸೇವೆ ಮಾಡಕತ್ತೀನಿ. ಒಳ್ಳೆ ನಮ್ಮ ಮ್ಯಾಗ ಅತಿ ಪ್ರೇಮ ವಿಶ್ವಾಸ ಭಕ್ತಿಯಿಂದ ಅಪ್ಪ ಅವರು ಆಯಿತು. ನನಗೆ ಸ್ವಲ್ಪ ಆರಾಮಿದ್ದಿದ್ದಿಲ್ಲ, ಹೊಟ್ಟೆ ಕಟ್ತಿತ್ತು. ಹೊಟ್ಟೆ ಕಟ್ತಿ ಇದ್ದಾಗ ಅಪ್ಪರು ಅಂದರು ಸಾಡು ನೀ ಲಗ್ನನೇ ಆಗಬೇಡ, ನಿನಗೆ ಅಪ್ಪರ ಸೇವೆ ಮಾಡ್ಕೊತಿರು, ಇದು ಒಳ್ಳೇದಾಗ್ತಂದ್ರು. ಹೊಟ್ಟೆ ಕಟ್ಟ ಅಪ್ಪರದಿಂದ ಕಡಿಮೆ ಆಗ್ಯದ, ಅಪ್ಪರ ಸೇವೆ ಮಾಡ್ಕೊತಿದ್ದೆ. ಇನ್ನು ಶ್ರೀಗಳ ಅಡ್ಡಪಲ್ಲಕ್ಕಿ ಬಳಿಕ ರೈತರು ಬೆಳೆದ ಜೋಳದ ದಂಟು ಮತ್ತು ಕಬ್ಬಿನಿಂದ ಶೃಂಗಾರಗೊಳಿಸಿದ ತೇರಿಗೆ ವಿಶೇಷ ಪೂಜೆ ಸಲ್ಲಿಸಿ ಪರಮ ಪೂಜ್ಯ ಅಭಿನವ ಡಾಕ್ಟರ್ ಶ್ರೀ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಅದ್ದೂರಿಯಾಗಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಭವ್ಯವಾಗಿ ರಥೋತ್ಸವ ಕಾರ್ಯಕ್ರಮ ಜರುಗಿತು. ರಥೋತ್ಸವ ವೇಳೆ ಭಕ್ತರು ಸದ್ಗುರುವಿನ ಜೈಕಾರ ಕೂಗಿ ಚಪ್ಪಾಳೆ ತಟ್ಟುವ ಮೂಲಕ ಸಿದ್ಧಿ ಪುರುಷನ ಕೃಪೆಗೆ ಪಾತ್ರರಾದರು. ಜಾತ್ರೆಗೆ ಆಗಮಿಸಿದ ಸಾವಿರಾರು ಭಕ್ತರಿಗೆ ಶ್ರೀಮಠದಿಂದ ಅಚ್ಚುಕಟ್ಟಾಗಿ ಅನ್ನಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಗರತಿ ಸಾಲಿನಲ್ಲಿ ಬಂದ ಭಕ್ತರು ಅನ್ನಪ್ರಸಾದವನ್ನ ಸವಿದು ಭಕ್ತಿ ಭಾವ ಮೆರೆದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಚನ್ನಮಲ್ಲೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ನಾವು ಇಲ್ಲಿ ಒಂದು ದಾಸೋಹ ಏರ್ಪಾಡು ಮಾಡ್ತಿದ್ದೇವೆ. ಈ ದಾಸೋಹದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಾಸೋಹ ಮಾಡಿದ್ದರಿಂದ ಲಕ್ಷಾಂತರ ಜನ, ಕನಿಷ್ಠ 2 ಲಕ್ಷದಿಂದ 3 ಲಕ್ಷ ಜನರು ಈ ದಾಸೋಹದಲ್ಲಿ ಪಾಲ್ಗೊಂಡು ಅವರು ಪ್ರಸಾದ ಸೇವನೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಇಲ್ಲಿ ಪ್ರಸಾದ ನಿಮಿತ್ತವಾಗಿ ಶಿರಾ ಆಗಲಿ ಮತ್ತು ಅನ್ನ ಆಗಲಿ ಸಾಂಬಾರು ಮತ್ತು ಯಾವುದೇ ಒಂದು ಪ್ಲಾಸ್ಟಿಕ್ ವಸ್ತುವನ್ನು ಬಳಕೆ ಆಗದಂತೆ ಈ ಒಂದು ನಮ್ಮ ನಮ್ಮ ಕಮಿಟಿ ಕಡೆಯಿಂದ ನಮ್ಮ ಚನ್ನಮಲ್ಲೇಶ್ವರ ಮಠದ ವತಿಯಿಂದ ಸ್ಟೀಲ್ ಪ್ಲೇಟ್ನಲ್ಲಿ ನಾವು ಊಟ ಬಡಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಯಾವುದೇ ಒಂದು ಭಕ್ತರಿಗೆ ಒಂದು ಪ್ರಸಾದದ ಒಂದು ವ್ಯತ್ಯಯ ಆಗದಂತೆ ಈ ಎಲ್ಲ ನಮ್ಮ ಜಾತ್ರಾ ಕಮಿಟಿಯವರು ಒಂದು ಸ್ವಇಚ್ಛೆಯಿಂದ ಒಂದು ಯುವಕರನ್ನು ತಂಡ ರಚನೆ ಮಾಡಿ ಅವರು ಒಂದು ಪ್ರಸಾದ ವಿತರಣೆ ಮಾಡುವಲ್ಲಿ ಅವರು ಒಳ್ಳೆಯ ಪ್ರಕಾರ ದಿನದ 24 ಗಂಟೆಯವರ ಈ ಏನು ನಮ್ಮ ಪುರಾಣ ಚಾಲು ಆದನಿಂದ ಇಲ್ಲಿಯವರೆಗೆ ಪ್ರತಿನಿತ್ಯ ಒಂದು ವೆರೈಟಿಯಾಗಿ ದಿನನಿತ್ಯ ಒಂದು ಪ್ರಸಾದ, ಒಂದು ದಿವಸ ಈ ಪ್ರಸಾದ, ಇನ್ನೊಂದು ದಿನ ಈ ಪ್ರಸಾದ, ಭಕ್ತರು ತಾವು ಬೇಡ್ಕೊಳ್ತಾ ಇದ್ದಾರೆ. ಭಕ್ತರು ನಾವು ಈ ದಿವಸ ಪ್ರಸಾದ ಇದು ವಿತರಣೆ ಮಾಡ್ತೀನಿ, ಈ ಪ್ರಸಾದ ವಿತರಣೆ ಮಾಡ್ತೀನಿ ಅಂತೇಳಿ ಅವರು ಪ್ರತಿದಿನ ಒಂದು ವೆರೈಟಿಯಾಗಿ ಪ್ರಸಾದ ವಿತರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ವರ್ಷ ಕೂಡ ಕನಿಷ್ಠ ಇಲ್ಲಿವರೆಗೆ ಬೆಳಗ್ಗೆಯಿಂದ ಇಲ್ಲಿವರೆಗೆ ನೋಡಿದ್ರೆ 200ರಿಂದ 300 ಕ್ವಿಂಟಾಲ ಅಕ್ಕಿ ಹೋಗಿವೆ. ಅದೇ ರೀತಿ 100ರಿಂದ 150 ದೊಡ್ಡ 2 ಕ್ವಿಂಟಾಲ್ ಸಾಂಬಾರು ಹೋಗಿದೆ. ಅದೇ ರೀತಿಯಾಗಿ 150ರಿಂದ 200 ಕ್ವಿಂಟಾಲ್ವರೆಗೆ ನಮ್ಮದು ಶಿರಾ ಹೋಗಿದೆ. ಈ ಭಕ್ತರಲ್ಲಿ ಯಾವುದೇ ಯಾರಿಗೊಂದು ಅನ್ನ ಪ್ರಸಾದ ಯಾವುದೇ ಕಡಿಮೆ ಆಗೋ ರೀತಿಯಲ್ಲಿ ಮತ್ತು ಈ ನಮ್ಮ ಭಕ್ತರು ಕೂಡ ಅದೇ ರೀತಿಯಾಗಿ ತಾವು ಈ ಪ್ರಸಾದ ಸೇವನೆ ಮಾಡಿ ಈ ನಮ್ಮ ಭೂಲೋಕದಲ್ಲಿ ಒಂದು ಅಮೃತಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಪ್ರಸಾದ ಸೇವತ ತಮ್ಮ ಭಕ್ತರು ಹೇಳ್ತಾ ಇದ್ದಾರೆ. ಮತ್ತು ಈ ನಮ್ಮ ಸ್ವಯಂ ಸೇವಕರು ಕೂಡ ತಾವು ಸ್ವಇಚ್ಛೆಯಿಂದ ಯಾರು ಒತ್ತಡ ಇಲ್ಲದೆ ಬೆಳಿಗ್ಗೆಯಿಂದ ಪೂರಾ ಜಾತ್ರೆ ಮುಗಿಯುವವರೆಗೆ ಅವರು ಕೂಡ ನಮ್ಮ ಪ್ರಸಾದವನ್ನು ವಿತರಣೆ ಮಾಡುವಲ್ಲಿ ತಾವು ಮುಂದಾಗಿ ಬರ್ತಾಯಿದ್ದಾರೆ. ನಮ್ಮ ಮುಖಂಡರಾದಂಥ ಶ್ರೀ ಶ್ರೀಕಾಂತ್ ನಿಂಬಾಳ ಆಗಲಿ, ನಮ್ಮ ಶ್ರೀ ಶಿವಣ್ಣ ಮಳಿಗೆ ಆಗಲಿ ಮತ್ತು ಇನ್ನಿತರ ನಮ್ಮೆಲ್ಲ ಸಿದ್ದಣ್ಣ ಆನೂರಾಗಲಿ ಎಲ್ಲ ಊರಿನ ಭಕ್ತರು ಕೂಡಿಕೊಂಡು ಯುವಕರಿಗೆ ಮುಂದಾಳತನದಲ್ಲಿ ಭಾಗವಹಿಸಿ ಅವರಿಗೆ ಈ ಪ್ರಸಾದ ವಿತರಣೆ ಮಾಡೋಕ್ಕೆ ಅವರು ಜವಾಬ್ದಾರಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇವರು ಕೂಡ ದಾಸೋಹದ ಜವಾಬ್ದಾರಿ ವಹಿಸಿಕೊಂಡು ಯಾವುದೇ ಪ್ರಸಾದ ರೀತಿಯಲ್ಲಿ ಯಾವುದೋ ಹಾಳಾಗದಂತೆ ಸ್ವಚ್ಛ ರೀತಿ ಮಾಡ್ತಾ ಇದ್ದಾರೆ. ರಥೋತ್ಸವ ಆದ 5ನೇ ದಿನದಂದು ಈ ಹಿಂದಿನ ಲಿಂಗೈಕ್ಯ ಶ್ರೀಗಳಾದ ಶ್ರೀ ಗುರು ಚನ್ನಮಲ್ಲೇಶ್ವರ ಶಿವಾಚಾರ್ಯರ ಪುಣ್ಯ ಸ್ಮರಣೆ ಮಾಡುವ ಮೂಲಕ ಸಿದ್ಧಿ ಪುರುಷ ಚನ್ನಮಲ್ಲೇಶ್ವರರ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ಸಮಾರೋಪಗೊಳ್ಳುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಬಡದಾಳ ಮಠದ ಭಗವಂತನ ಭವ್ಯ ರಥೋತ್ಸವ ವಿಶೇಷ ಕಾರ್ಯಕ್ರಮ.